ಮಕ್ಕಳಿಗೆ ಇಷ್ಟ ಆಗುವಂತಹ ಬೇಬಿಕಾರ್ನ್ ಮಂಚೂರಿಯನ್ನು ಮನೆಯಲ್ಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ನಾನು ಬೇಬಿಕಾರ್ನ್ ತೊಗೊಂಡಿದ್ದೀನಿ. ಸೊ ಇದು 2 ಪ್ಯಾಕೆಟ್ ಬೇಬಿಕಾರ್ನ್ ಇದೆ ಇದರಲ್ಲಿ. ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಮಾಡಿ ಅದನ್ನು ಮಧ್ಯದಲ್ಲಿ ಸೀಳಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಾದರೆ ಮಧ್ಯದಲ್ಲಿ ಇನ್ನೂ ಮತ್ತೆ ಕಟ್ ಮಾಡ್ಬೋದು. ಸೊ ನೀವು ಮನೆಯಲ್ಲಿ ತೊಗೊಂಡು ಬಂದಿರೋ ಪ್ಯಾಕ್ನ ಅನುಗುಣವಾಗಿ ನೀವು ಸೈಜಸ್ನ ಕಟ್ ಮಾಡಿ. ನಾವು ಬೇಬಿಕಾರ್ನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ, ಆದ್ದರಿಂದ ಇದು ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು. ತುಂಬ ಸಣ್ಣದಾಗಿದ್ದರೆ ಮತ್ತು ಎಲ್ಲ ಚಿಕ್ಕದಾಗಿಬಿಡುತ್ತೆ, ಇನ್ನೂ ಚಿಕ್ಕದಾಗಿಬಿಡುತ್ತೆ ಫ್ರೈ ಮಾಡಿದಾಗ. ಆದ್ದರಿಂದ ಆದಷ್ಟು 2 ಭಾಗ ಮಾಡಿ ಮಧ್ಯದಲ್ಲಿ ಮತ್ತೆ 2 ಭಾಗ ಮಾಡಿದ್ರೆ ಸಾಕು. ನೋಡಿ, ನಾನು ಈ ರೀತಿ ಕಟ್ ಮಾಡಿ ಈಗ ಎಲ್ಲ ಬೇಬಿಕಾರ್ನ್ನ ರೆಡಿ ಮಾಡಿಟ್ಟಿದ್ದೀನಿ. ಇದಕ್ಕೆ ಈಗ ನಾನು 3 ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ. ಅದೇ ರೀತಿ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಮತ್ತು ಖಾರದ ಪುಡಿಯನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿದ್ದೀನಿ. ಈಗ ಇದೆಲ್ಲವನ್ನು ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡೋಣ. ಅದಾದ ನಂತರ ಸ್ವಲ್ಪನೇ ನೀರನ್ನು ಚಿಮುಕಿಸಿ ಇದು ಒಂದೊಳ್ಳೆ ಕೋಟಿಂಗ್ ಬರೋ ಹಾಗೆ ಮಾಡಬೇಕು. ನಾನು ಇಲ್ಲಿ 2 ಪ್ಯಾಕೆಟ್ ಬೇಬಿಕಾರ್ನ್ನ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ 3 ಟೇಬಲ್ ಸ್ಪೂನ್ ಮೈದಾ, 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದ್ದೀನಿ. ಒಂದು ವೇಳೆ ಕಮ್ಮಿ ತೊಗೊಂಡ್ರೆ ಅದೇ ರೀತಿ ಮೈದಾ ಮತ್ತು ಕಾರ್ನ್ಫ್ಲವರ್ನ ಅಳತೆ ಕಮ್ಮಿ ಮಾಡಬೇಕು. ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಈಗ ಇದನ್ನು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡ್ತೇನೆ. ಈಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕರಿಲಿಕ್ಕೋಸ್ಕರ ಈಗ ಬಿಸಿಯಾಗಿದೆ ಎಣ್ಣೆ. 10 ನಿಮಿಷ ಆಗಿದೆ. ಅದಾದ ನಂತರ ಈಗ ನಾನು ಒಂದೊಂದಾಗಿ ಇದಕ್ಕೆ ಬಿಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ತಾ ಇರಿ. ಅದೊಂದು ಸ್ವಲ್ಪ ಕಲರ್ ಬರುವಾಗ ಮೀಡಿಯಮ್ ಫ್ಲೇಮ್ಗೆ ತಂದು ಬೇಬಿಕಾರ್ನ್ಗಳು ಸ್ವಲ್ಪ ಗರಿಯಾಗಿ ಬೆಂದಿದೆ ಅಂದಾಗ ನಾವು ಅದನ್ನು ಪ್ಯಾನಿಂದ ತೆಗಿಬೇಕು. ಹಾಕಿದ ತಕ್ಷಣವೇ ಅದನ್ನು ತಿರುವ ಹಾಕೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಈಗ ನೋಡಿ, ಮೀಡಿಯಮ್ ಕಲರ್ಗೆ ಬಂದಿದೆ. ಇನ್ನು ಸ್ವಲ್ಪ ಗರಿ ಆಗಬೇಕು. ಅಲ್ಲಿ ತನಕನೂ ಈ ರೀತಿ ತಿರುವ ಹಾಕ್ಕೊಳ್ತಾ ಇರ್ತೀನಿ. ಆಮೇಲೆ ಕೋಟಿಂಗ್ನೂ ಅಷ್ಟೇ ತುಂಬ ಜಾಸ್ತಿ ಹಾಕಬಾರ್ದು, ಆಗ ನಮಗೆ ಅಲ್ಲಿ ಮೈದಾ ಮತ್ತು ಕಾರ್ನ್ಫ್ಲೋರ್ದೇ ಇರುತ್ತೆ. ಅದರಿಂದ ಕೋಟಿಂಗ್ ಹಾಕುವಾಗ ಈ ರೀತಿ ಇರಬೇಕು. ನೋಡಿ, ಈಗ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದನ್ನು ನಾನು ಈಗ ಎಲ್ಲವನ್ನು ತೆಗೆದಿಡ್ತಾ ಇದ್ದೀನಿ. 2ನೇ ಬ್ಯಾಚ್ ಹಾಕ್ತೀನಿ. ಈಗ ಎಲ್ಲ ರೆಡಿಯಾಗಿದೆ. ಈಗ ಅದೇ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿ ಸ್ವಲ್ಪ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಈ ರೀತಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ಸಾಲ್ಟ್ ಕೂಡ ಹಾಕಿದ್ದೀನಿ. ಈಗ 1/4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಈಗಾಗಲೇ ನಾನು ಮಿಕ್ಸ್ ಮಾಡಬೇಕಾದ್ರೂ ಕೂಡ ಒಂದು 1/4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ಒಂದು ವೇಳೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಇಷ್ಟ ಇಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಬೋದು. ಈಗ ನಾನು 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಬೇಬಿಕಾರ್ನ್ ಮಂಚೂರಿ ತುಂಬ ಶೈನಿಂಗ್ ಆಗಿರುತ್ತೆ. ಈಗ ಕುದೀತಾ ಇದೆ. ಇಲ್ಲಿ ಸಾಲ್ಟ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿದ್ದೀನಿ. ಈಗ ನಾನು ಹುರಿದಿಟ್ಟಿರುವಂತಹ ಕಾರ್ನ್ ಮಂಚೂರಿಗಳನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ನಮಗೆ ಬೇಬಿಕಾರ್ನ್ ಮಂಚೂರಿಯನ್ನು ಮಾಡಿ ಕೊಡ್ತಾರೆ. ಆದರೆ ಅದೆಷ್ಟು ಶುದ್ಧವಾಗಿರುತ್ತೆ ಏನೋ ಅಂತ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಮನೆಯಲ್ಲೇ ನಾವು ಈ ರೀತಿ ಈಸಿಯಾಗಿ ಮಾಡ್ಬೋದು. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಬಿಕಾರ್ನ್ನ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಡ್ತಾರೆ, ಆರೋಗ್ಯಯುತವಾದಂಥದ್ದು ಕೂಡ. ಬೇಬಿಕಾರ್ನ್ ಪ್ಯಾಕೆಟನ್ನು ನಾನು ಮಾಲ್ನಲ್ಲಿ ತೊಗೊಂಡಿದ್ದು ಬರೀ 29 ರೂಪೀಸ್ ಆಯಿತು. ನಮ್ಮನೇಲೂ ಸಹ ಮಕ್ಕಳು ತುಂಬಾ ಇಷ್ಟಪಟ್ಟು ಇದನ್ನು ತಿಂದರು. ಸೊ ಇಲ್ಲಿ ಸ್ವೀಟ್, ಉಪ್ಪು, ಹುಳಿ ಎಲ್ಲವನ್ನು ನೀವು ಇಲ್ಲಿ ಕರೆಕ್ಟಾಗಿ ಟೇಸ್ಟ್ ಮಾಡಿ ನೋಡಿ ಆನಂತರ ಸರ್ವ್ ಮಾಡಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆದ ನಂತರ ನಾನೀಗ ಕೊನೆಯಲ್ಲಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ. ಇಷ್ಟೇ ಬೇಬಿಕಾರ್ನ್ ಮಂಚೂರಿ. ನಿಮಗೆ ಈ ವಿಡಿಯೋ
ಖಂಡಿತ ಇಷ್ಟ ಆಗಿದೆ ಅಂದ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.